ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ GPT. ಸ್ನೇಹಿತರೆ, ನಿನ್ನೆ ಡಾಕ್ಟರ್ ಅಂಬೇಡ್ಕರ್ ಅವರ 68ನೇ ಪರಿನಿಬ್ಬಾಣದ ಅಂಗವಾಗಿ ತಕ್ಷಶಿಲಾ ಬುದ್ಧ ವಿಹಾರ ಟ್ರಸ್ಟ್ ಮತ್ತು ಮಾನವ ಬಂಧುತ್ವ ವೇದಿಕೆ ಹಾಗೂ ಉನ್ನತಿ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಸಮಾನತೆಗಾಗಿ ಸೌಹಾರ್ದ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು. ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ಡಾಕ್ಟರ್ ಅಂಬೇಡ್ಕರ್ ಅವರ ವೃತ್ತದಿಂದ KSRTC ಬಸ್ ನಿಲ್ದಾಣದವರೆಗೂ ಮುಂಬತ್ತಿ ಮೆರವಣಿಗೆಯನ್ನು ನಡೆಸಿ ಅಲ್ಲಿ ಮಾನವ ಸರಪಣಿಯನ್ನು ನಡೆಸಲಾಯಿತು. ಆದರೆ ನಾನು ಇವತ್ತು ಸಂಜೆ ಸುಮಾರು ಒಂದು 7:30 ಆಗಿರ್ಬೋದು, ಅಂಬೇಡ್ಕರ್ ಅವರ ಒಂದು ದಿವ್ಯ ಚೇತನಕ್ಕಾಗಿ ಈ ಒಂದು ಮುಂಬತ್ತಿಯನ್ನು ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಈ ಒಂದು ಅರ್ಧಂಬರ್ಧ ಉಳಿದಿರುವಂತಹ ಮುಂಬತ್ತಿಯನ್ನು ನಾನು ತೆಗೆದುಕೊಂಡು ಹೋಗಿ ಅವರ ಹೆಸರಿನಲ್ಲಿ ಹಚ್ಚಿರುವ ಈ ಕ್ಯಾಂಡಲನ್ನು ಕತ್ತಲಾದ 2 ಮನೆಗಳಿಗೆ ಹಂಚಿದೆ. ನಿಮಗೆ ಆಶ್ಚರ್ಯವಾಗ್ಬೋದು, ಈಗಿನ ಒಂದು ಮೊಬೈಲ್ ಯುಗದಲ್ಲೂ ಕೂಡ ಕರೆಂಟ್ ಇಲ್ಲದ ಮನೆಗಳೇ ಇಲ್ಲ. ಆದರೂ ತಾವು ಈ ಕರೆಂಟ್ ಹೋದ ಸಂದರ್ಭದಲ್ಲಿ ಈ ಒಂದು ಮುಂಬತ್ತಿಯನ್ನು ಹಚ್ಚಿದರೆ ಏನೋ ಒಂಥರ ಸಂತೋಷ. ಯಾಕೆಂದರೆ ಅಂಬೇಡ್ಕರ್ ಅವರ ಒಂದು ಹೆಸರಿನಲ್ಲಿ ಹಚ್ಚಿದಂಥ ಕಾರಣಕ್ಕಾಗಿ ಮತ್ತು ಅವರು ನಮ್ಮೆಲ್ಲರ ಮಾರ್ಗದಾತರಾಗಿ ಈ ದೇಶವನ್ನು ಕಟ್ಟುವಲ್ಲಿ ಅವರ ವಿಚಾರಗಳ ಒಂದು ಅಗತ್ಯತೆ ಬಹಳ ಇದೆ. ಸ್ನೇಹಿತರೆ, ನಮಗೆ ಸಮಾನತೆ, ಭಾತೃತ್ವ, ಆಸೆ, ಆಕಾಂಕ್ಷೆ, ಆಶಯಗಳನ್ನು ಇಂದೂ ಕೂಡ ಜೀವಂತವಾಗಿ ಇಡೋದಕ್ಕೆ ಅವರೇ ಕಾರಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀದೇ ಇದ್ದಿದ್ದರೆ ನಮ್ಮ ಸ್ಥಿತಿ ಏನಾಗಬೇಕಾಗಿತ್ತು ಹೇಳಿ ಸ್ನೇಹಿತರೆ? ಚಪ್ಪಲಿ ಒಲೆಯನ್ನು ಚಪ್ಪಲಿ ಒಲೆಯೇ ಬೇಕಾಗಿತ್ತು, ಕಂಬಾರಿಕೆ ಕೆಲಸ ಮಾಡೋನು ಕಂಬಾರಿಕೆನೇ ಮಾಡಬೇಕಾಗಿತ್ತು, ಗುಡಿ ಕೈಗಾರಿಕೆ ಮಾಡೋನು ಗುಡಿ ಕೈಗಾರಿಕೆನೇ ಮಾಡಬೇಕಾಗಿತ್ತು. ಆದರೆ ಒಬ್ಬ ಚಪ್ಪಲಿ ಹೊಲಿತಕ್ಕಂತಹ ಮಗಳು ಇವತ್ತು IAS ಅಧಿಕಾರಿಯಾಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಈ ದೇಶದ ಒಂದು ಅತ್ಯುನ್ನತವಾದಂತಹ ಗೌರವಯುತವಾದಂತಹ ಒಂದು ಪದವಿಗಳನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ಯಾರು ಕಾರಣ? ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಕಾರಣ. ಹಾಗಾಗಿ ನಾನು ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳ ಶಿಸ್ತಿನ ಸಿಪಾಯಿ. ಯಾಕೆಂದರೆ ಅವರು ಶೂಟು ಬೂಟು ಕೋಟು ಹಾಕೊಂಡು ಬರ್ತಾಯಿದ್ರೆ ಅದರ ಒಂದು ಗಾಂಭೀರ್ಯ, ಆ ಒಂದು TV ಎಷ್ಟು ನೋಡೋದಕ್ಕೆ ಮನೋಹರ, ಅದ್ಭುತ. ಯಾಕೆಂದರೆ ಅವರು ನಡ್ಕೊಂಡು ಬರ್ತಕ್ಕಂತಹ ಒಂದು ರೀತಿ, ಅಂದರೆ ನಾನು ಕೆಲವೊಂದು ವೀಡಿಯೋಗಳು ಹಳೆ ಕಾಲದ ವೀಡಿಯೋಗಳಿರ್ತದೆ ಅವ್ರದ್ದು, ಅದು ನೋಡಿದ ಒಂದು ಸಂದರ್ಭದಲ್ಲಿ ಅವರು ಈಗ ನೋಡಿ, ನಮ್ಮ ಸಮುದಾಯ ಯಾವುದಕ್ಕೂ ಕಡಿಮೆ ಆಗಬಾರ್ದು. ಅವರು ಕೂಡ ಸೂಟು ಬೂಟು ಹಾಕೊಂಡು ಇರಬೇಕು ಅಂತಕ್ಕಂಥ ಒಂದು ಆಶಯ. ಯಾಕೆ ನಾವು ಅರ್ಕಲ್ ಬಟ್ಟೆ ಹಾಕಬೇಕು? ನಾವು ಬೇಡ, ನಾವು ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಆಶಯನ ಓದ್ತಕ್ಕಂಥವ್ರು. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಅರ್ಧಂಬರ್ಧ ಉಳಿದಿರ್ತಕ್ಕಂಥ ಕ್ಯಾಂಡಲನ್ನ ತಗೊಂಡೋಗಿ ಕತ್ತಲಾದರೆ ತಾವೇನು ಅನ್ಯತಾ ಭಾವಿಸಿದ್ರೂ ಪರವಾಗಿಲ್ಲ, ಇವನಿಗೇನು ಕ್ಯಾಂಡಲ್ ಗತಿ ಇಲ್ಲ ಅಂತಂದರೂ ಪರವಾಗಿಲ್ಲ. ಆದರೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹಚ್ಚಿದಂತಹ ಒಂದು ದಿವ್ಯ ಚೇತನದ ಹೆಸರಿನಲ್ಲಿ ಹಚ್ಚಿರ್ತಕ್ಕಂಥ ಈ ಒಂದು ಕ್ಯಾಂಡಲ್ನ ನಾನು ನಿಸ್ಸಂಕೋಚವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನೆಲ್ಲ ತಗೊಂಡು ನಾನು ಮನೆಗೆ ಬಂದಿದ್ದೀನಿ. ಯಾಕೆಂದರೆ ಕರೆಂಟ್ ಹೋದಂಥ ಸಂದರ್ಭದಲ್ಲಿ ನಾನು 2 ಮನೆಗಳಿಗೂ ಕೊಟ್ಟಿದ್ದೀನಿ. ಇನ್ನು ಉಳಿದಂಥ ಕ್ಯಾಂಡಲನ್ನು ನಾನು ಕೂಡ ಇಟ್ಕೊಂಡಿದ್ದೀನಿ. ಕರೆಂಟ್ ಹೋದಂಥ ಸಂದರ್ಭದಲ್ಲಿ ನಾನು ಆ ಕ್ಯಾಂಡಲನ್ನು ಹಚ್ಕೊಂಡು ನಾನು ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಂಬೇಡ್ಕರ್ ಅಂದರೆ ಅದೊಂದು ನಕ್ಷತ್ರ ಇದ್ದಂಗೆ. ಆ ನಕ್ಷತ್ರ ಎಷ್ಟು ಫಳ ಅಂತ ಹೊಳಿತದೆ ನೋಡಿ, ಅಷ್ಟೇ ಪ್ರಕಾಶಮಾನವಾಗಿರ್ತಕ್ಕಂತಹ ಒಂದು ಆದರ್ಶಗಳು, ಅವರ ತತ್ವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ಮುಂದಿನ ಪೀಳಿಗೆಗೆ ನಾವು ಇನ್ನೂ ಕೂಡ ವಿಚಾರಧಾರೆಗಳನ್ನ ಕೊಡ್ಬೋದು. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡು ಮತ್ತು ಹಲವಾರು ಮಾನವ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಚಾರಗಳನ್ನ ಮಂಡನೆ ಆಯಿತು. ನಮ್ಮ ಸುಭಾಷ್ ಮಾಡ್ರಳ್ಳಿ ಆಗಿರ್ಬೋದು, ಮತ್ತು ನವೀನ್ ಮೌರ್ಯ ಆಗಿರ್ಬೋದು, ಮತ್ತು ಇನ್ನೂ ಅನೇಕ ಸಹೋದ್ಯೋಗಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ದಿವ್ಯ ಹಗಲಿದಂತಹ ಆ ಒಂದು ಡಿಸೆಂಬರ್ 6 ಅಂತಕ್ಕಂಥದ್ದು ಏನಿದೆ, ಅದು ಹಿರಿಯ ನಮ್ಮೆಲ್ಲರ ಆಸ್ತಿ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದಂತಹ ದಿನವನ್ನು ಪರಿನಿರ್ವಾಣ ದಿನವನ್ನಾಗಿ ಆಚರಿಸಿದಂತಹ ಒಂದು ಸಂಕೇತವಾಗಿ ನಿನ್ನೆ ಮುಂಬತ್ತಿ ಮೆರವಣಿಗೆ ನಮ್ಮ ಊಟಿ ಗೇಟ್ಲಿರ್ತಕ್ಕಂತಹ ಅಂಬೇಡ್ಕರ್ ಸರ್ಕಲಿಂದ ಹಿಡಿದು KSRTC ಬಸ್ ಸ್ಟ್ಯಾಂಡ್ ತನಕ ಅಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ, ಮತ್ತು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಈ ಒಂದು ಅಲ್ಲಿ ಅಂತ್ಯ ಆಗುತ್ತೆ. ಈ ಸುತ್ತ ಕ್ಯಾಂಡಲ್ ಹಾಕಿದ್ದಾರೆ ನೋಡಿ, ಈ ಸುತ್ತ ಕಲರ್ ಕ್ಯಾಂಡಲ್ಗಳು, ಬಿಳಿದು ಕೆಂಪುದು
ಹಸಿರದು ಎಲ್ಲ ಇದೆಯಲ್ಲ ಇದೆಲ್ಲ ಸುತ್ತ ಹಾಕಿರ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕತ್ತಲಾದ ಮನೆಗಳಿಗೆ ಬೆಳಕಾಗುತ್ತೆ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜೈ ಭೀಮ್, ಜೈ ಅಂಬೇಡ್ಕರ್.